ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಇಂದಿನ ವಚನ ತಂದೆ ತಾಯಿ ಪಾತ್ರದ ಒಂದು ವಚನ. ಮಾಂಸ ಮುದ್ದೆ ಆದ ಈ ಶರೀರ ಎದೆ ಹಾಲನ್ನುಂಡು ಅಂದ ಚಂದವಾಗಿ ಬೆಳಿಲಿಕ್ಕೆ ತಾಯಿಯೇ ಕಾರಣ. ಸಮಾಜದೊಳಗೆ ಗೌರವದಿಂದ ಬಂಧು ಬಾಂಧವರ ಜೊತೆ ಬೆರೀಲಿಕ್ಕೆ ತಂದೆಯೇ ಕಾರಣ. ಇಹದೊಳಗೆ ತಂದು ಕರತಂದು ಬಿಟ್ಟ ಆ ಸದ್ಗುರುವೇ ಕಾರಣ. ನಮ್ಮ ಗುರುಗಳಾದ ಬ್ರಹ್ಮ ಶ್ರೀ ಸುಭಾಷ್ ಪತ್ರಿಜಿಯವರ ಧ್ಯಾನ ಸರಳವಾದ ಧ್ಯಾನ. ಮೊದಲಿಗೆ ಧ್ಯಾನ ಮಾಡುವುದು ಕೈಗಳೆರಡು ಲಾಕ್ ಹಾಕೊಳ್ಳಬೇಕು. ಕಾಲುಗಳ ಕ್ರಾಸ್ ಮಾಡಬೇಕು. ಕಣ್ಣುಗಳನ್ನು ಮುಚ್ಚಿಕೊಂಡು ಮೂಗಿನ ಮೇಲೆ ಶ್ವಾಸದ ಗಮನವನ್ನು ಹರಿಸಬೇಕು. ಓಂಕಾರ ನಾಮಗಳನ್ನು ಹೇಳಬೇಕು. ಶ್ವಾಸದ ಮೇಲೆ ಗಮನ ಹರಿಸಿದಾಗ ಆಜ್ಞಾ ಚಕ್ರವನ್ನು ಪ್ರವೇಶಿಸುತ್ತದೆ. ಆವಾಗ ಮೂಗಿನಿಂದ ಶ್ವಾಸವನ್ನು ಆಡುತ್ತಿರುವಾಗ ನಮ್ಮ ಹಣೆಯ ಬುಟ್ಟಿಯಲ್ಲಿ ಒಂದು ಕ್ರಿಯೆ ಆಗುತ್ತಾ ಇರುತ್ತದೆ. ನಾವು ಕಣ್ಣು ಮುಚ್ಚಿದಾಗ ನಮ್ಮ ಒಳಗೆ ಅಗ್ನಿಯಂತೆ ಪ್ರವೇಶಿಸುತ್ತದೆ. ಆ ಕತ್ತಲ ಬೆಳಕಿನಲ್ಲಿ ಚೈತನ್ಯ ಶಕ್ತಿಯನ್ನು ನಮಗೆ ಸಿಗುತ್ತದೆ. ಆ ಪರಮಾತ್ಮನ ಜೊತೆ ಬೆರೆಯುವುದೇ ಧ್ಯಾನ. ಸಂಘ ಅಂದರೆ ಸಾರ ಸಜ್ಜನರ ಸಂಘವೇ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘವೇ ಭಂಗವಯ್ಯ. ನಾವು ಸಂಘ ಮಾಡಿದಾಗ ಅವನೊಳಗಿರುವ ಮನುಷ್ಯನು ಹೋಗಿ ಶರಣನಾಗಬೇಕು. ಅವನಲ್ಲಿರಬಾರದು ಅವಗುಣಗಳು, ಕಾಮ ಕ್ರೋಧ ಮದ ಮತ್ಸರಗಳನ್ನು, ಪರಸ್ತ್ರೀಯರ ಮೋಹಕ್ಕೆ ಹೋಗಬಾರದು ಎಂದು ಶರಣರು ಹೇಳುತ್ತಾರೆ. ಸರ್ವರಿಗೂ ಶರಣ.